ಬಾಟ್ಲು ಪೇಪರು ಒಂದು ಜನ ತುಂಬಾ ತೊಂದರೆ ಕೊಡ್ತಾರೆ ದನ ಕರಿಗೆಲ್ಲ. ಫಾರೆಸ್ಟ್ನವರು ನೋಡ್ರಿ, ಅದು ಅವ್ರು ಏನ್ ಹೇಳ್ತಾರೆ ಅಂದ್ರೆ ನಾವ್ ಯಾವ ಕಾಯ್ಕೊಂಡ್ ಕೂತ್ಕೊಳಕ್ಕಲ್ಲ, ನೀವು ಬಂದವ್ರನ್ನ ನೀವು ಅವ್ರಿಗೆ ಏನೋ ಹೇಳಿ ಹಿಂದೆ ಕಳಿಸ್ಬೇಕು ಮಾಡ್ಬೇಕು. ನಮ್ಮ ಮಾತು ಕೇಳ್ತಾರೆ, ನಮ್ಮ ಮಾತು ಕೇಳ್ತಾರೆ. ಫಾರೆಸ್ಟ್ ಏರಿಯಾದಲ್ಲಿ ಪುಂಡರಿಂದ ಭರ್ಜರಿ ಮೋಜು ಮಸ್ತಿ. ಫ್ರೆಂಡ್ಸ್ ಎಲ್ಲ ಸೇರಿ ಎಣ್ಣೆ ಪಾರ್ಟಿ ಮಾಡಿದ್ರು ಕೇಳೋರಿಲ್ಲ. ಇತ್ತೀಚಿನ ದಿನಗಳಲ್ಲಿ ಟೂರಿಸ್ಟ್ ಹೆಸರಲ್ಲಿ ಮೋಜು ಮಸ್ತಿ ಮಾಡೋದು ಹೆಚ್ಚಾಗ್ತಾ ಇದೆ. ವೀಕೆಂಡ್, ರಜಾ, ಬರ್ತ್ಡೇ ಪಾರ್ಟಿ ನೆಪದಲ್ಲಿ ಪ್ರವಾಸಿ ತಾಣಗಳಿಗೆ ಯುವಕ ಯುವತಿಯರು ಬರ್ತಾ ಇದ್ದು ಬರೀ ಪ್ರವಾಸಿ ತಾಣಗಳನ್ನ ವೀಕ್ಷಣೆ ಮಾಡಿ ಎಂಜಾಯ್ ಮಾಡೋದು ಬಿಟ್ಟು ಮೋಜು ಮಸ್ತಿಯಲ್ಲಿ ತೊಡಗಿಕೊಳ್ತಿದ್ದಾರೆ. ಪುಂಡರ ಹಾವಳಿಯಿಂದ ಪ್ರವಾಸಿ ತಾಣಗಳ ಪರಿಸರ ಹಾಳಾಗ್ತಾ ಇದೆ. ಜೊತೆಗೆ ಪ್ರವಾಸಿ ತಾಣದ ಅಕ್ಕಪಕ್ಕದ ಜನರಿಗೆ ಸಾಕಷ್ಟು ತೊಂದರೆ ಉಂಟಾಗ್ತಾ ಇದೆ. ಅಷ್ಟಕ್ಕೂ ನಾವೀಗ ಹೇಳೋದಕ್ಕೆ ಹೊರಟಿರೋದು ತುಮಕೂರಿನಿಂದ ಕೇವಲ ಕೆಲವೇ ಕಿಲೋಮೀಟರ್ ದೂರದಲ್ಲಿರೋ ಪ್ರವಾಸಿ ತಾಣಗಳಲ್ಲಿ ಒಂದಾಗಿರೋ ದೇವರಾಯನದುರ್ಗದ ಪಕ್ಕದಲ್ಲೇ ಇರೋ ದುರ್ಗದಹಳ್ಳಿ ಕೆರೆಯ ದುಸ್ಥಿತಿಯ ಕಥೆ. ದುರ್ಗದಹಳ್ಳಿ ಕೆರೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಪುಂಡರ ಹಾವಳಿ ಮಿತಿಮೀರಿದ್ದು ನಿತ್ಯ ಪ್ರವಾಸಿಗರು ಕುಡಿದು ಮೋಜು ಮಸ್ತಿಯಲ್ಲಿ ತೊಡಗಿಕೊಳ್ತಿದ್ದಾರೆ. ಇನ್ನು ದೇವರಾಯನದುರ್ಗದ ಬಳಿ ಇರುವ ದುರ್ಗದಹಳ್ಳಿ ಕೆರೆಯು ರಿಸರ್ವ್ ಫಾರೆಸ್ಟ್ ಏರಿಯಾ. ಸುಂದರವಾದ ಪ್ರವಾಸಿ ತಾಣವಾಗಿದ್ದು ನಿತ್ಯ ನೂರಾರು ಮಂದಿ ದೂರದ ಊರುಗಳಿಂದ ಯುವಕರು ಬರ್ತಾರೆ. ಇಲ್ಲಿ ಮದ್ಯಪಾನ ಮಾಡೋದು, ಬೆಂಕಿ ಹಾಕೊಂಡು ಅಡುಗೆ ಮಾಡೋದು ನಿಷಿದ್ಧ. ಆದ್ರೆ ಪುಂಡರು ಮಾತ್ರ ರೂಲ್ಸ್ ಗಳನ್ನ ಬ್ರೇಕ್ ಮಾಡಿ ಫ್ರೆಂಡ್ಸ್ ಜೊತೆ ಎಣ್ಣೆ ಪಾರ್ಟಿ ಮಾಡಿ ಅಲ್ಲೇ ಅಡುಗೆ ಮಾಡಿಕೊಂಡು ತಿಂದು ಮೋಜು ಮಸ್ತಿ ಮಾಡ್ತಿದ್ದಾರೆ. ಇದನ್ನ ಏನಾದ್ರೂ ಸ್ಥಳೀಯರು ಪ್ರಶ್ನೆ ಮಾಡಿದ್ರೆ ಟೂರಿಸ್ಟ್ಗಳು ಎಣ್ಣೆ ಏಟ್ನಲ್ಲಿ ಧಮಕಿ ಹಾಕ್ತಾರಂತೆ. ಅಷ್ಟೇ ಅಲ್ಲ, ಇಲ್ಲಿ ಬರೀ ಮದ್ಯಪಾನ ಮಾಡೋದಷ್ಟೇ ಅಲ್ಲದೆ ಡ್ರಗ್ಸ್ ಸೇವನೆ ಹಾಗೂ ಸಿಗರೇಟ್ ಸೇವನೆ ಕೂಡ ಹೆಚ್ಚಾಗಿದೆ. ಪಾರ್ಟಿ ಮಾಡಿದ ಬಳಿಕ ಎಲ್ಲೆಂದರಲ್ಲಿ ಮದ್ಯಪಾನ ಮಾಡಿದ ಮೇಲೆ ಬಾಟಲ್ಗಳನ್ನ ಎಸ್ದು ಹೋಗ್ತಾರೆ. ಇದರಿಂದ ಹಸು ಕರು ಮೇಯಿಸುವುದಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಇಲ್ಲಿನ ಸ್ಥಳೀಯರು ಅಳಲು ತೋಡ್ಕೊಳ್ತಿದ್ದಾರೆ. ಇಲ್ಲಿ ನಮ್ಗೆ ಏನು ತೊಂದರೆ ಆಗ್ತದೆ, ಬಾಟ್ಲು ಪೇಪರು ಬಂದು ಜನ ತುಂಬ ತೊಂದರೆ ಕೊಡ್ತಾರೆ ದನ ಕರಿಗೆಲ್ಲ. ನೋಡ್ರಿ ಆ ಪೇಪರು ಅವೆಲ್ಲನ ತಿಂದು ಎಲ್ಲ ದನ ಕರು ಅಧ್ವಾನ ಆಗ್ತವೆ. ನಮಗೆ ತುಂಬ ತೊಂದರೆ ಆಗ್ತೈತೆ. ಫಾರೆಸ್ಟ್ನವ್ರಿಗೆಲ್ಲ ನಾವು ಫೋನ್ ಮಾಡ್ತಾ ಇರ್ತೀವಿ ಅವಾಗವಾಗ. ಅವ್ರು ಬಂದು ನಮಗೇನು ಇದನ್ನು ಕೊಡ್ತಾ ಇಲ್ಲ, ನ್ಯಾಯ ದೊರಕಿಸ್ಕೊಡ್ತಾ ಇಲ್ಲ. ಅವ್ರು ಕೇಳೋದೇ ಇಲ್ಲ, ಯಾರನ್ನೂ ಅವ್ರು ಯಾರನ್ನೂ ಕೇಳೋದೇ ಇಲ್ಲ. ಆ ಥರ ಇದು ಮಾಡ್ಕೊಂಡು ನೆಗ್ಲೆಕ್ಟ್ ಮಾಡ್ತಾರೆ ಎಲ್ಲನ. ಆ ಥರ ಇದು ಮಾಡ್ಕೊಂಡು ನಮಗೆ ತೊಂದರೆ ಕೊಡ್ತಾರೆ. ದನ ಕರಿ ತುಂಬ ಇಕ್ಕಟ್ಟು. ತಿರ್ಗಾ ಯಾರು ಬತ್ತಲೇ ಇಲ್ಲ ಸರ್. ನಾವು ಫೋನ್ ಮಾಡಿದರೆ ಅವರೇ ಬರ್ತಾ ಇಲ್ಲ. ಈ ಡಿಪಾರ್ಟ್ಮೆಂಟ್ ಅವರೇನೆ, ಈ ಪರಿಸರದವ್ರಿಗೆ ಅವರು ಅನಿವಾರ್ಯ. ಅವ್ರ ಕೈಲಾಗಲಿಲ್ಲ ಇನ್ನೊಬ್ಬರಿಗೆ ಮೇಲಧಿಕಾರಿಗಳಿಗೆ ಇಂಪ್ರೂವ್ ಮಾಡ್ಬೇಕು. ಅವ್ರು ಮಾಡ್ದಲ್ಲೇ ಇದ್ರೆ ಅವರೆಲ್ಲಿ ಬರ್ತಾರೆ? ಇವರು ಇಲ್ಲ, ಅವರು ಇಲ್ಲ, ಯಾರೂ ಇಲ್ಲ. ತುಂಬ ಇನ್ನೂ ತುಂಬ ತೊಂದರೆ. ಇನ್ನೂ ಸ್ವಲ್ಪ ಮುಂದೆ ಹೋಗಿ ಹಿಂಗೆ ನೀವು ನೋಡ್ಬೋದು. ಅದನ್ನೆಲ್ಲ ವಿಡಿಯೋ ಮಾಡಿ ಕೊಡಿ. ಅವ್ರೂ ಮೇಲಧಿಕಾರಿ ಆಫೀಸರ್ಗಳೆಲ್ಲ ಅವರು ನೋಡಲಿ. ಇಲ್ಲಿ ಆ ಥರ ಅನ್ಯಾಯನ ನೀವು ವಿಡಿಯೋ ಮಾಡಿಕೊಡಿ ಚಾನಲ್ಗೆ, ನ್ಯೂಸ್ಗೆ ಬಿಡಿ. ಯಾಕೆಂದರೆ ನಾವು ಸುಮಾರು ಸಾರಿ ಹೇಳಿದ್ದೀವಿ ಅವ್ರಿಗೆ. ಯಾರಿಗೆ? ನಾವು ಅಧಿಕಾರಿಗಳು ಫಾರೆಸ್ಟ್ನವ್ರಿಗೆ. ಒಬ್ಬರು ಬರ್ತಾಯಿಲ್ಲ. ತಿರ್ಗಾ ಅಲ್ಲಿ ಒಂದು ಸ್ವಲ್ಪ ನಾವು ತಡೆ ಹಿಡಿದು ಬರ್ದಂಗೆ ಕಂಟ್ರೋಲ್ ಮಾಡೋಕ್ಕೆ ಹೋದ್ವಿ. ಆದರೂ ನಮಗೆ ಅಲ್ಲೂ ನ್ಯಾಯ ಸಿಗಲಿ. ಪೊಲೀಸ್ನವ್ರು ಬಂದು ಯಾರ್ಯಾರು ಮಾತಾ ಕೇಳಿ ಏನು ಪರವಾಗಿಲ್ಲ ಬಿಡ್ರಿ ಯಜಮಾನ್ರೆ, ಅವ್ರು ಬಂದು ಏನೋ ಸತ್ತು ಕೆಟ್ಟು ಹೋದ್ರು, ಊರವ್ರ ಮೇಲೆ ತಲೆ ಮೇಲೆ ಬರ್ತೈತೆ ಅಂಥೇಳಿ ಅವರು ಗಲಾಟೆ ಮಾಡಿದರು. ಆ ಉದ್ದೇಶ ಅಡುಗೆ ಮಾಡ್ತಾರೆ. ಇಲ್ಲೆಲ್ಲ ಸುಮ್ಮನೆ ಇನ್ನೂ ಡ್ರಿಂಕ್ಸ್ ಜಾಸ್ತಿ, ಓವರಾಗಿ ಡ್ರಗ್ಸು ಜಾಸ್ತಿ. ತುಂಬ ಜನ ಬೆಂಗಳೂರು ಜನ ಬಂದು ಇಲ್ಲೇ ಆಲ್ಟ್ ಆಗ್ತಾರೆ ನೈಟು. ಒಂದು 5 ಜನ ಹೆಂಗಸರು ಬರ್ತಾರೆ, ನೈಟ್ ಆ್ಯಂಡ್ ಡೇ ಇಲ್ಲೇ ಇರ್ತಾರೆ ಅವರು. ನೀವೊಂದು 20 ದಿವಸ ಮುಂದೆ ಇಲ್ಲೇ ಡ್ರಗ್ಸು ಸೇದಿ ಸಿಗರೇಟ್, ಅದು ಇಷ್ಟು ಶುದ್ಧ. ಅವ್ರು 2 ಸಿಗರೇಟ್ ಸೇದಿದ್ರೆ ಅವ್ರು ಎದ್ದೇಳ್ತಲೇ ಇರಲಿಲ್ಲ. ಆ ಥರ ಸುಮ್ಮನೆ ಮನಿಕಣೋರು. ಅವ್ರು ರಾತ್ರಿ ಮನಿಕೊಂಡ್ರೆ ಅದು ಯಾವಾಗ ಎದ್ದೇಳೋರು. ಎಲ್ಲ ಜಾಸ್ತಿ ಸಹ. ಇನ್ನೂ ನೋಡಿ ಬೇಕಾದ್ರೆ ನಾವು ಹೇಳೋದೇನೈತೆ, ನೀವು ಸ್ವಲ್ಪ ಇನ್ನು ಮುಂದೆ ಹೋಗಿ. ಎಲ್ಲ ತುಂಬ ತೊಂದರೆನೇ. ದನಕರ ನಾವಿಲ್ಲಿ ಹಬ್ಬ ಹುಣ್ಣಿದಾಗೆ ದನ ಮೈ ತೊಳಿಬೇಕು, ಹೋಗೋಕ್ಕಾಗಲ್ಲ ಕೆರೆ ಒಳಗೆ. ಆ ಥರ ಮಾಡ್ಯಾವ್ರಿ. ಬಾಟ್ಲುಗಳೆಲ್ಲ ಕುಡ್ದ ಬಿಸಾಕ್ದ. ಅಲ್ಲಿ ಮುಂದೆ ನಮ್ಮ ಅಣ್ಣವ್ರೊಬ್ಬರು ಹನುಮಂತರಾಯಪ್ಪ ಅಂತೇಳಿ
ಬಾಟ್ಲೆಲ್ಲ ತಗೊಂಡೋಗಿ ಆಯ್ದು ಅಲ್ಲಿ ಲಾಟ್ ಕಟ್ಟಿದ್ದಾರೆ. ಬೇಕಾದ್ರೆ ಬನ್ನಿ ತೋರಿಸ್ತೀನಿ ಒಂದು ನಿಮಿಷ. ಬಂದವರು ಒಳ್ಳೆ ರೀತಿ ವರ್ತಿಸಲ್ಲ, ಮೇನ್ ಪಾಯಿಂಟ್ ಅದು. ಒಳ್ಳೆ ಫಾರೆಸ್ಟ್ನವರು ನೋಡ್ರಿ, ಅದು ಅವ್ರು ಏನು ಹೇಳ್ತಾರೆ ಅಂದರೆ ನಾವು ಯಾವಾಗ ಕಾಯ್ಕೊಂಡು ಕೂತ್ಕೊಳಕ್ಕಾಗಲ್ಲ, ನೀವು ಬಂದವ್ರನ್ನ ನೀವು ಅವ್ರಿಗೆ ಏನೋ ಹೇಳಿ ಹಿಂದಕ್ಕೆ ಕಳಿಸ್ಬೇಕು ಮಾಡಬೇಕು, ನಮ್ಮ ಮಾತು ಕೇಳ್ತಾರೆ. ಎಲ್ಲರಿಗೂ ಒಳ್ಳೆ ಬುದ್ಧಿ ಇದ್ದರೆ ಇಲ್ಲಿ ಒಳ್ಳೆತನ ಉಳಿತೈತಿ. ಎಲ್ಲ ಈಗ ಒಬ್ಬರು ಒಳ್ಳೆಯದ್ದು 4 ಜನ ಕೆಟ್ಟವರಾದರೆ ಒಳ್ಳೆತನ ಎಲ್ಲಿರ್ತದೆ ಸರ್ ಹೇಳಿ? ನೋಡಿ, ನಾನು ಹೇಳೋದು ಬರ್ತಾರೆ, ಬರಲಿ, ಓಡಾಡ್ಕೊಳ್ಳಿ, ಎಲ್ಲನೂ ಮಾಡಲಿ. ನೋಡಿ, ಆ ಗ್ಲಾಸ್ಗಳು ಹಿಂಗೆಲ್ಲ ಪುಡಿ ಮಾಡಿದರೆ ದನ ಕರ ಓಡಾಡೋದು ಹೆಂಗೆ? ನಾವು ಕೇಳೋದು ಇಷ್ಟೇ, ದನ ಕರ ಮನುಷ್ಯನಿಗೆ ತೊಂದರೆ ಮಾಡಬಾರ್ದು. ಇಲ್ಲಿ ನಾವು ಇದನ್ನೇ ನಂಬ್ಕೊಂಡು ಜೀವನ ಮಾಡೋಂಥ ಜನ. ನಾವು ಹೊರಗಡೆ ಹೋಗಿ ಏನು ಜೀವನ ಮಾಡೋಕ್ಕಾಗಲ್ಲ. ಈ ಬೇಸಾಯನ ನೆನೆಸ್ಕೊಂಡು ಇಲ್ಲೇ ನಾವು ಜೀವನ ಮಾಡಬೇಕು. ಹಂಗಾಗಿ ಬಂದವ್ರಿಗೆ ನಾವು ಹೇಳ್ತೀವಿ, ಹೇಳಲ್ಲ ಅಂತಲ್ಲ, ಕೇಳೋದಿಲ್ಲ. ಏನು ಹೇಳ್ತಾರೆ? ಹೋಗ್ರಿ ರೇ ನಿಂದ ಅಲ್ಲ, ಇಲ್ಲಿ ಕೆರೆ ನೀರೆಲ್ಲ ಇದಾಗಲ್ವಾ ದನಕರುಗಳು ಕುಡಿಯೋಕ್ಕೆ? ಕೆರೆ ನೀರೆಲ್ಲ ಮನುಷ್ಯನ್ನೇ ತಿಂದಾಕ್ಬಿಡ್ತಾರೆ. ಕೆಲವ್ರು ಬರ್ತಾರೆ, ಕೆಲವ್ರು ಒಳ್ಳೆಯವರು ಬರ್ತಾರೆ, ಕೆಲವ್ರು ಬರ್ತಾರೆ ಮನುಷ್ಯನ್ನೇ ತಿನ್ನೋಂಥ ಜನ ಬರ್ತಾರೆ. ಏನು ಮಾಡೋಣ? ನಾವು ಅವ್ರ ಮೇಲೆ ಫೈಟ್ ಮಾಡೋಕ್ಕತ್ತದ? ಇದು ಕಾನೂನು. ಇಲ್ಲಿ ಏನು ಮಾಡಬೇಕು ಅಂದರೆ ಫಸ್ಟು ಯಾವ ಇಲಾಖೆಗೆ ಇದು ಅನ್ವಯಿಸ್ತೈತೋ, ಈ ಫಾರೆಸ್ಟ್ ಆಗಲಿ ಇಲ್ಲ ಈ ಕೆರೆ ಆಗಲಿ, ಯಾವ ಇಲಾಖೆಗೆ ಅನ್ವಯಿಸ್ತೈತೋ ಅವರು ನೋಡ್ರಿ, ಬನ್ನಿರಿ, ನೋಡ್ಕೊಳ್ಳಿ, ಹೋಗಿ. ಆದರೆ ಜನಕ್ಕೆ ತೊಂದರೆ ಕೊಡೋದು, ಈ ಥರ ಎಲ್ಲ ಗಲೀಜು ಮಾಡೋದು, ಬಾಟ್ಲು ಹೊಡೋಕೋದು, ಇಂಥವೆಲ್ಲ ಮಾಡಬೇಡಿ ಅಂತೇಳಿ ಇಲ್ಲೆಲ್ಲ ನಾವು ಒಂದು ತಿಳುವಳಿಕೆ, ಎಷ್ಟು ತಿಳುವಳಿಕೆ ಹೇಳಿರೂ ಸಾಲದವದೈತೆ. ಆದರೆ ನಾವು ಮಾಡೋ ಅಂಥ ಕರ್ತವ್ಯ, ಗೌರ್ಮೆಂಟ್ ಕಡೆಯಿಂದ ಮಾಡೋ ಅಂಥ ಕರ್ತವ್ಯ ಮಾಡಬೇಕು. ಅಲ್ಲ, ಇಲ್ಲಿ ಫಾರೆಸ್ಟ್ ಒಳಗೆ ಅಡುಗೆ ಮಾಡ್ತಾರೆ, ಏನಾದರೂ ಎಲ್ಲನೂ ಮಾಡ್ತಾರೆ, ಎಲ್ಲನೂ ಮಾಡ್ತಾರೆ. ಫಾರೆಸ್ಟ್ನವ್ರು ಯಾವಾಗಲೂ ಇಲ್ಲೇ ಇರ್ತಾರೆ. ಅವರು ಯಾವಾಗಲೂ ಕಾಯಕ್ಕಾಗಲ್ಲ ಸ್ವಾಮಿ. ಅವರು ಇಡೀ ಕಾಡೆಲ್ಲ ಕಾಯಬೇಕು. ಈ ಕಾಡೆಲ್ಲ ಕಾಯೋದ್ರಿಂದನ ಅವ್ರೂ ಯಾವಾಗಲೂ ಇಲ್ಲೇ ಕೂತ್ಕೊಳಕ್ಕಾಗಲ್ಲ. ನಾನು ಇವಾಗ ಜಮೀನು ಐತೆ, ಇವಾಗ ಏನೋ ನೀವು ಕಾಣವತ್ತಿ ಮಾತಾಡ್ಸಿರಿ, ಹೌದು, ನಾನು ಇಲ್ದೇರಿ ಎಲ್ಲಿ ಮಾತಾಡ್ಸಿವ್ರಿ ನೀವು? ಇಂಥವೆಲ್ಲ ಮನುಷ್ಯನ ಮುಂದೆ ಇಂಥವೆಲ್ಲ ಇರ್ತವೆ. ಇವೆಲ್ಲನ ಎಲ್ಲರೂ ಅಲ್ಲ, ಏನು ಹೇಳ್ತೀರಾ ಫಾರೆಸ್ಟ್ ಇಲಾಖೆಗೆ ಈಗ ನೀವು? ಫಾರೆಸ್ಟ್ ಇಲಾಖೆಗೆ ಏನು ಹೇಳೋದು? ಫಾರೆಸ್ಟ್ ಇಲಾಖೆ ನಮ್ಮ ಪೊಲೀಸ್ ಇಲಾಖೆ ಆಗಲಿ, ಫಾರೆಸ್ಟ್ ಇಲಾಖೆ ಆಗಲಿ, ಯಾಕೆಂದರೆ ಕಾನೂನು, ಸರ್ಕಾರ ಕಾನೂನು ಕೊಟ್ಟಿರೋದು ಅವ್ರ ಕೈಗೆ. ಅವರು ಇಲ್ಲೆಲ್ಲ ಸ್ವಲ್ಪ ನೋಡಿ, ಒಂದು ವಾರಕ್ಕೊಂದು 2 ಸರಿನೋ 3 ಸರಿನೋ ಬಂದು ಜನನ ಸ್ವಲ್ಪ ಅವಾಯ್ಡ್ ಮಾಡೋದು, ಇವೆಲ್ಲ ಮಾಡಬೇಕು. ಇಷ್ಟೇ ನಾವು ಕೇಳೋದು. ನಾವಿನ್ನೇನು ಕೇಳೋಣ? ನಿಮ್ಮ ಹೆಸರು ಯಜಮಾನ್ರೆ? ಶಿವಣ್ಣ ಅಂತೇಳಿ. ಇಲ್ಲೇ ರೈತರ ನೀವು? ಹ್ಞೂ, ರೈತರು. ಜಮೀನು? ಪಕ್ಕದ ಜಮೀನವರು. ಹಂಗಾಗಿ ನೋಡಿ, ಅಲ್ಲಿ ಇದ್ರೊಳಗೆಲ್ಲ ಬರ್ತಾರೆ, ಅಲ್ಲೆಲ್ಲ ಅದ್ರೊಳಗೆ ಬರ್ಬೇಕಾರೆ ಬಾಟ್ಲುಗಳು ಅದು ತೋರಿಸಿ ಅದಕ್ಕೇನೆ ಹೇಳಿ ಸಾಕಾಗ್ಬಿಟ್ಟು ಮುಳ್ತಂತಿ ಇಷ್ಟೊತ್ತು ಮುಳ್ತಂತಿ ಹಾಕ್ದೆ. ಹಿಂಗೆಲ್ಲ ಐತೆ ಸ್ವಾಮಿ. ನಾವು ಅವ್ರನ್ನ ಬರಬಾರ್ರಿ ಅಂತ ಹೇಳೋಕ್ಕಾಗಲ್ಲ. ಬಂದರೆ ಕ್ಲೀನಾಗಿ ಹೋಗಿ, ಬಂದರೆ ಕ್ಲೀನಾಗಿರ್ರಿ, ನೋಡ್ಕೊಳ್ಳಿ, ಹೋಗಿ. ಪರಿಸರ ಇರೋದೇ ಎಲ್ಲರೂ ನೋಡೋಕ್ಕೆ. ಈ ಥರ ಮಾಡಿದರೆ ಏನು ಪ್ರಯೋಜನ ಆಗುತ್ತೆ ಹೇಳಿ? ಇನ್ನು ದುರ್ಗದಹಳ್ಳಿ ಕೆರೆಯಲ್ಲಿ ಪುಂಡರ ಹಾವಳಿ ಹೆಚ್ಚಾಗಿದೆ ಅಂತ ಪ್ರಜಾಶಕ್ತಿ ಟಿವಿಗೆ ಸಾಕಷ್ಟು ದೂರುಗಳು ಬಂದಿದ್ದು, ಇಂದು ಪ್ರತ್ಯಕ್ಷ ವರದಿಗೆ ಅಂತ ದುರ್ಗದಹಳ್ಳಿ ರಿಸರ್ವ್ ಫಾರೆಸ್ಟ್ ಪ್ಲೇಸ್ಗೆ ತೆರಳಿದ್ದು, ನಾವು ಹೋದಾಗಲೂ ಸಾಕಷ್ಟು ಜನ ಪುಂಡರು ಅಲ್ಲೇ ಮದ್ಯಪಾನ ಮಾಡಿ ಕೂಗಾಡ್ತಾ ತೂರಾಡ್ತಿದ್ರು. ಇನ್ನು ಕೆಲ ಗ್ಯಾಂಗ್ ಕಾಡಿನೊಳಗೆ ಬೆಂಕಿ ಹಚ್ಚಿ ಅಡುಗೆ ಮಾಡ್ತಾ ಇದ್ರು. ಇನ್ನು ಹುಡುಗ ಹುಡುಗಿ ಜೋಡಿಗಳಂತೂ ಹೆಚ್ಚಾಗಿದ್ವು. ಇನ್ನು ಅಲ್ಲಿ ಹೋಗಿ ನಾವು ಪ್ರಶ್ನೆ ಮಾಡಿದ್ರು ಕೂಡ ಕ್ಯಾರೆ ಎನ್ನದಂತೆ ಕುಡಿದು ತೂರಾಡ್ತಾ ಇದ್ರು. ತುಮಕೂರಿನಿಂದ ಕೇವಲ ಕೆಲವೇ ಕಿಲೋಮೀಟರ್ ದೂರದಲ್ಲಿರುವಂತಹ ಪ್ರಮುಖ ಪ್ರವಾಸಿ ಸ್ಥಳಗಳಲ್ಲಿ ಒಂದಾದಂತಹ ದುರ್ಗದಹಳ್ಳಿ ಕೆರೆ ಇದು ರಿಸರ್ವ್ ಫಾರೆಸ್ಟ್ಗೆ ಸೇರುವಂಥದ್ದು. ಆದರೆ ಇಲ್ಲಿ ಬರುವಂಥ ಪ್ರವಾಸಿಗರು ಸ್ಥಳೀಯರಿಗೆ ಸಾಕಷ್ಟು ತೊಂದರೆಯನ್ನು ಕೊಡ್ತಾ ಇರುವಂಥದ್ದು, ಮತ್ತು ಇಲ್ಲಿ ಫಾರೆಸ್ಟ್ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಅವರು ಇಲ್ಲಿ ಪಾರ್ಟಿಗಳನ್ನು ಮಾಡುವಂಥದ್ದು ಕಂಡು ಬರ್ತಾ ಇರುವಂಥದ್ದು. ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ದುರ್ಗದಹಳ್ಳಿ ಕೆರೆಯೂ ಕೂಡ ಒಂದು. ಈ ದುರ್ಗದ ಹಳ್ಳಿ ಕೆರೆ ಏನಿದೆ ಇದು ದೇವರಾಯನ ದುರ್ಗಕ್ಕೆ ಹೋಗುವ ಎಡಭಾಗದಲ್ಲಿ ಸಿಗುವಂಥದ್ದು. ಇಲ್ಲಿಗೆ ಸಾಕಷ್ಟು ಪ್ರವಾಸಿಗರು ಬರ್ತಾರೆ, ಯಾಕಂದರೆ ಇಲ್ಲಿ ಕೆರೆಯ ವಿಹಂಗಮ ನೋಟ ಚೆನ್ನಾಗಿರುತ್ತೆ. ಎಲ್ಲರೂ ಕೂಡ ಕೆಲವೊಂದಿಷ್ಟು ಕಾಲ
ಕುಳಿತುಕೊಂಡು ರಿಲ್ಯಾಕ್ಸೇಷನ್ ಮಾಡಬೇಕು ಅಂತ ಬರ್ತಾರೆ. ಆದರೆ ಇಲ್ಲಿ ಬರೋ ಪ್ರವಾಸಿಗರಲ್ಲಿ ಕುಡುಕರ ಸಂಖ್ಯೆ ಹೆಚ್ಚಾಗಿರುವಂಥದ್ದು. ಇದರಿಂದ ಇಲ್ಲಿರುವಂಥ ಸ್ಥಳೀಯರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಇದು ರಿಸರ್ವ್ ಫಾರೆಸ್ಟು. ಆದರೆ ಫಾರೆಸ್ಟ್ನ ನಿಯಮಗಳನ್ನೆಲ್ಲವನ್ನೂ ಕೂಡ ಉಲ್ಲಂಘನೆ ಮಾಡಿ ಇಲ್ಲಿ ಬೆಂಕಿ ಹಚ್ಚಿ ಅಡುಗೆ ಮಾಡುವಂಥದ್ದಾಗಿರ್ಬೋದು, ಇಲ್ಲಿ ಮದ್ಯಪಾನ ಮಾಡಿ ಬಾಟಲ್ಗಳನ್ನು ಇಲ್ಲೇ ಒಡೆದು ಹಾಕೋದಾಗಿರ್ಬೋದು, ಇದೆಲ್ಲವನ್ನು ಕೂಡ ಇಲ್ಲಿ ಮಾಡ್ತಾ ಇರುವಂಥದ್ದು. ನೋಡಿ, ನೀವು ಈಗ ಒಂದು ಕಡೆ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ತಾ ಇದ್ದೀರಿ, ಅಲ್ಲಿ ಮದ್ಯಪಾನ ಮಾಡ್ತಾ ಇರುವಂಥ ದೃಶ್ಯವನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ, ಇಲ್ಲಿ ಇದು ರಿಸರ್ವ್ ಫಾರೆಸ್ಟ್. ಆದರೆ ಫಾರೆಸ್ಟ್ನ ನಿಯಮಗಳನ್ನು ಎಲ್ಲವನ್ನು ಕೂಡ ಉಲ್ಲಂಘನೆ ಮಾಡಿ ಸದ್ಯಕ್ಕೆ ಇವರು ಅಡುಗೆಯನ್ನು ಮಾಡ್ತಾ ಇರುವಂಥದ್ದು. ಯಾರಾದರೂ ಬಂದು ಇಲ್ಲಿ ಸ್ಥಳೀಯರನ್ನ ಯಾಕೆ ನೀವು ಅಡುಗೆ ಮಾಡ್ತಾ ಇದ್ದೀರಾ, ಇದು ಫಾರೆಸ್ಟ್ ಅಂತ ಕೇಳಿದ್ರೆ ಅವರಿಗೆ ಆವಾಜ್ ಹಾಕುವಂಥ ಕೆಲಸವನ್ನು, ಅವರಿಗೆ ಧಮಕಿ ಹಾಕುವಂಥ ಕೆಲಸವನ್ನು ಪ್ರವಾಸಿಗರು ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಸ್ಥಳೀಯರು ಆರೋಪನ ಮಾಡ್ತಾ ಇರುವಂಥದ್ದು. ನಮಗೆಲ್ಲ ಒಂದು ಕಡೆ ಅನಿಸುತ್ತೆ, ಪ್ರವಾಸಿ ತಾಣಗಳನ್ನು ಸ್ವಚ್ಛವಾಗಿಡಬೇಕಾಗಿದ್ದವ್ರು ಯಾರು, ಹಾಳು ಮಾಡ್ತಾ ಇರೋರು ಯಾರು ಅಂತ. ಪ್ರವಾಸಿ ತಾಣ ಸ್ವಚ್ಛವಾಗಿದ್ದರೆ ಎಲ್ಲರೂ ಕೂಡ ಬಂದು ಅದನ್ನು ನೋಡ್ತಾರೆ, ಎಲ್ಲರೂ ಕೂಡ ಅಲ್ಲಿ ಬಂದು ಕೆಲವೊಂದಿಷ್ಟು ಕಾಲ ಸಮಯವನ್ನು ಕಳೆದು ಹೋಗ್ತಾರೆ. ಆದರೆ ಈ ರೀತಿಯಾಗಿ ಬಂದಂಥ ಪ್ರವಾಸಿಗರು ಪ್ರವಾಸಿ ತಾಣಗಳನ್ನು ಹಾಳು ಮಾಡ್ತಾ ಇರೋದ್ರಿಂದ ಎಲ್ಲರಿಗೂ ಕೂಡ ತೊಂದರೆ ಆಗ್ತಾ ಇರುವಂಥದ್ದು. ಒಂದು ಕಡೆ ಸ್ಥಳೀಯರಿಗೆ ಇಲ್ಲಿ ದನ ಕರುಗಳನ್ನು ಮೇಯಿಸೋದಕ್ಕೆ ಬರುವಂಥವ್ರಿಗೆ ಸಾಕಷ್ಟು ತೊಂದರೆ ಆಗೋದಾದರೆ, ಮತ್ತೊಂದು ಕಡೆ ಬರುವಂಥ ಇನ್ನಿತರ ಪ್ರವಾಸಿಗರಿಗೆ ತೊಂದರೆ ಆಗುವಂಥದ್ದು. ನೀವೀಗಲ್ಲಿ ಏನು ಗಮನಿಸ್ತಾ ಇದ್ದೀರಿ, ಇವರು ಬೆಂಕಿಯನ್ನು ಹಚ್ಚಿ ಅಡುಗೆ ಮಾಡ್ತಾ ಇರುವಂಥದ್ದು. ಇದು ರಿಸರ್ವ್ ಫಾರೆಸ್ಟ್ ಒಳಗಡೆ. ಇಲ್ಲಿ ಯಾವುದೇ ನಿಯಮ ಇಲ್ಲ ಬೆಂಕಿಯನ್ನು ಹಚ್ಚಿ ಅವರು ಅಡುಗೆ ಮಾಡೋದಕ್ಕೆ. ಆದರೆ ಅಡುಗೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲೇನಾದರೂ ಕಾಡಿಗೆ ಚುಂಟಾಯಿತು, ಇಲ್ಲ ಬೆಂಕಿ ಎತ್ಕೊಳ್ತು ಅಂದರೆ ಯಾರು ಕೇಳೋದಿಲ್ಲ. ಅವರು ಬಂದು 10 ನಿಮಿಷಕ್ಕೆ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ತಾರೆ. ಅಲ್ಲಿ ಕೆಂಡ ಇದ್ದು ಅಕಸ್ಮಾತ್ ಇಲ್ಲೇನಾದರೂ ಕಾಡಿಗೆ ಚುಂಟಾಗಿ ದೊಡ್ಡದಾಗಿ ಬೆಂಕಿ ಆವರಿಸ್ಕೊಂಡ್ರೆ ಕಾಡನ್ನು ಉಳಿಸೋದು ಯಾರು? ಕಾಡನ್ನು ಉಳಿಸ್ಬೇಕಾದಂಥವ್ರು ನಾವು ಸಾಕಷ್ಟು ಬೆಳಗ್ಗೆದ್ರೆ ಮಾತಾಡ್ತಾ ಇರ್ತೀವಿ, ನಮಗೆ ಆ ಕೊರತೆ ಆಗ್ತಾಯಿದೆ, ಈ ಕೊರತೆ ಆಗ್ತಾಯಿದೆ, ಕಾಡಿಲ್ಲ, ಕಾಡನ್ನು ಉಳಿಸಬೇಕು ಅಂತ. ಆದರೆ ಈ ರೀತಿಯಾಗಿರುವಂಥ ಪರಿಸರವನ್ನು ನಾವೇ ಹಾಳು ಮಾಡ್ತಾ ಹೋದರೆ ಪರಿಸರವನ್ನು ಉಳಿಸೋದು ಇನ್ನೊಂದು ಕಡೆ ಯಾರು? ನೀವಿಲ್ಲಿ ಗಮನಿಸ್ತಾ ಇದ್ದೀರಿ, ಸಾಕಷ್ಟು ಹಳ್ಳಿಗರು ಇಲ್ಲಿಗೆ ದನ ಕರು ಕುರಿಗಳನ್ನು ಮೇಯಿಸೋದಕ್ಕೆ ಬರ್ತಾರೆ. ಇವರು ಇಲ್ಲಿ ಬಂದಂಥವರು ಮದ್ಯಪಾನ ಮಾಡಿ ಬಾಟಲ್ಗಳನ್ನು ಹೊಡೆದಾಕಿ ಹೋಗೋದ್ರಿಂದ ಮತ್ತು ನೀರಿನಲ್ಲಿ ಬಾಟಲ್ಗಳನ್ನು ಎಸ್ತೋಗೋದ್ರಿಂದ ದನ ಕರುಗಳಿಗೂ ಕೂಡ ತೊಂದರೆ ಆಗ್ತಾ ಇರುವಂಥದ್ದು. ದನ ಕರುಗಳು ಕುರಿಗಳು ಓಡಾಡುವಂಥ ಎಲ್ಲರಿಗೂ ಕೂಡ ತೊಂದರೆ ಆಗ್ತಾ ಇರುವಂಥದ್ದು. ಮಧ್ಯದ ಬಾಟಲ್ಗಳ ಚೂರುಗಳು ಅವ್ರ ಕಾಲಿಗೆ ಚುಚ್ತಾ ಇರುವಂಥದ್ದು. ನಾವು ಇಲ್ಲಿ ಸ್ಥಳೀಯರು ಬಂದಾಗ ಹೇಳ್ತಾ ಇದ್ರು, ನಾವೇನಾದರೂ ಪ್ರಶ್ನೆ ಮಾಡೋಕ್ಕೆ ಹೋದರೆ ನೀನು ಯಾವನು ಪ್ರಶ್ನೆ ಮಾಡೋದಕ್ಕೆ, ಇದು ನಿಮ್ಮಪ್ಪನ ಜಾಗನ ಅಂತ ಕೇಳ್ತಾರೆ ಅಂತ. ಇವರು ಸರ್ಕಾರದ ಆಸ್ತಿಯನ್ನು ದುರುಪಯೋಗ ಪಡಿಸ್ಕೊಂಡು ಇಲ್ಲಿ ಮದ್ಯಪಾನ ಮಾಡ್ತಿರೋದಲ್ಲದೆ ಇಲ್ಲಿ ಯಾರಾದರೂ ಕೇಳಿದ್ರೆ ಅವರಿಗೆ ಧಮಕಿ ಹಾಕುವಂಥ ಕೆಲಸವನ್ನು ಮಾಡ್ತಾ ಇರೋದು. ಇನ್ನೊಂದು ಗಮನಿಸಬೇಕಾದಂಥ ವಿಚಾರ ಏನಪ್ಪ ಅಂತಂದರೆ, ಸಂಬಂಧಪಟ್ಟಂಥ ಇಲಾಖೆಯವರು, ಫಾರೆಸ್ಟ್ ಇಲಾಖೆಯವರಾಗಿರಲಿ, ಪೊಲೀಸ್ ಇಲಾಖೆಯವರಾಗಿರಲಿ, ಇದೆಲ್ಲವೂ ಇಲ್ಲಿ ನಡೀತಿದೆ ಅಂತ ಗೊತ್ತಿದ್ರೂ ಕೂಡ ಯಾವುದೇ ರೀತಿಯ ಕಡಿವಾಣ ಆಗ್ತಾ ಇರೋದು ನಿಜವಾಗ್ಲೂ ಕೂಡ ಬೇಸರದ ಸಂಗತಿ. ಇರೋವಂಥ ಪರಿಸರವನ್ನು ಉಳಿಸೋದಕ್ಕೆ ಜವಾಬ್ದಾರಿಯನ್ನು ತೆಗೆದುಕೊಂಡು ಕೆಲಸಕ್ಕೆ ಸೇರ್ಕೊಳ್ಳೋಂಥ ನೀವು ಇಲ್ಲಿ ಹಾಳಾಗ್ತಾ ಇರೋವಂಥ ಪರಿಸರವನ್ನು ಯಾಕೆ ಉಳಿಸೋದಿಲ್ಲ? ಯಾರಾದರೂ ರೈತ ಒತ್ತುವರಿ ಮಾಡ್ಕೊಂಡ್ರೆ ಬಂದು ಅಲ್ಲಿ ನೀವು ಒತ್ತುವರಿಯನ್ನು ಬಿಡಿಸ್ತೀರಾ. ಆದರೆ ನಿಮ್ಮದೇ ಪರಿಸರ ಹಾಳಾಗ್ತಾ ಇದೆ, ಇಲ್ಲಿ 100 ಜನ ಬಂದು ಮದ್ಯಪಾನ ಮಾಡ್ತಾ ಇದ್ದಾರೆ, ನಿಮ್ಮದೇ ಫಾರೆಸ್ಟ್ನಲ್ಲಿ ಅಡುಗೆ ಮಾಡ್ತಿದ್ದಾರೆ ಅಂದರೂ ಕೂಡ ನೀವು ಯಾಕೆ ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ತಿಲ್ಲ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಸ್ಥಳೀಯರು ದೂರು ಕೊಟ್ಟರು ಕೂಡ ಯಾವುದೇ ರೀತಿಯ ಸ್ಪಂದನೆ ಇಲ್ಲ ಅಂತ ಸ್ಥಳೀಯರು ಕಿಡಿಯನ್ನು ಕಾರ್ತಾ ಇದ್ದಾರೆ. ಇಲ್ಲಿ ಸಾಕಷ್ಟು ಜನ ಬಂದು ಈ ರೀತಿಯಾಗಿ ಇಲ್ಲಿರುವಂಥ ಪರಿಸರವನ್ನು ಹಾಳು ಮಾಡ್ತಾ ಇದ್ರು ಕೂಡ ಯಾವುದೇ ರೀತಿಯ ಕ್ರಮ ಇಲ್ಲ ಅಂತ ಸ್ಥಳೀಯರು ಕಿಡಿಯನ್ನು ಕಾರ್ತಾ ಇದ್ದಾರೆ. ಬಾಟಲ್ ಹೊಡೆದಾಗ್ತಾ ಇದ್ದಾರೆ, ಇಲ್ಲಿ ಬೆಂಕಿಯನ್ನು ಹಚ್ತಾರೆ, ಕೆಟ್ಟದಾಗಿ ಅವ್ರು ಹೇಳ್ತಾ ಇದ್ರು ಆ ಮಾತು, ಡ್ರಗ್ಸು ಇಲ್ಲಿ ಕೂಡ ಜಾಸ್ತಿ ಆಗ್ತಾ ಇದೆ ಸರ್ ಅಂತ. ಇಷ್ಟೆಲ್ಲ ಜಾಸ್ತಿ ಆಗ್ತಾ ಇದೆ ಅಂತ ಗೊತ್ತಿದ್ರೂ ಕೂಡ ಸಂಬಂಧಪಟ್ಟಂಥ ಇಲಾಖೆಗಳು ಕಣ್ಮುಚ್ಚಿ ಕುಳಿತಿದೆಯಾ ಅನ್ನೋ ಅನುಮಾನ ನಮಗೆ ಇದೀಗ ಕಾಡ್ತಾ ಇರುವಂಥದ್ದು. ಇನ್ನಾದರೂ ಕೂಡ ಸಂಬಂಧಪಟ್ಟಂಥ ಇಲಾಖೆಯವರು ಎಚ್ಚೆತ್ತುಕೊಂಡು ಈ ರೀತಿ ಹಾಳಾಗ್ತಾ ಇರುವಂಥ ಪರಿಸರವನ್ನು ಉಳಿಸ್ತೀರಾ ಅಂದ್ಕೊಂಡಿದ್ದೀವಿ. ಉಳಿಸಿಲ್ಲ ಅಂತಂದರೆ ನಿಮ್ಮನ್ನು ಎಚ್ಚರಿಸುವಂಥ ಕೆಲಸವನ್ನು ಪ್ರಜಾಶಕ್ತಿ ಮಾಡುತ್ತೆ ಅನ್ನೋದು ಹೇಳೋದಕ್ಕೆ ಇಷ್ಟಪಡ್ತೀವಿ. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು. ಒಟ್ನಲ್ಲಿ ದುರ್ಗದಹಳ್ಳಿ ಕೆರೆ ಬಳಿ ಇರುವ ಮೀಸಲು ಅರಣ್ಯ ಪ್ರದೇಶಕ್ಕೆ ಬರೋ ಪುಂಡರು ನಿಯಮ ಮೀರಿ ಬೆಂಕಿ ಹಚ್ಚಿ ಅಡುಗೆ ಮಾಡುವುದಲ್ಲದೆ ಕುಡಿದು ಪರಿಸರ ಹಾಳು ಮಾಡುವುದರ ಜೊತೆಗೆ ಸ್ಥಳೀಯರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಎಷ್ಟೆಲ್ಲ ಅಕ್ರಮಗಳು ನಡೀತಾ ಇದ್ರೂ ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದಿರುವುದು ಬೇಸರದ ಸಂಗತಿ. ಏನಾದರೂ ಸಂಬಂಧಪಟ್ಟ ಅರಣ್ಯ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತು ದುರ್ಗದಹಳ್ಳಿ ಕೆರೆಗೆ ಕಾವಲುಗಾರರನ್ನ ನೇಮಿಸುವ ಮೂಲಕ ಅಥವಾ ಬೇರೆ ರೀತಿ ಕ್ರಮ ಕೈಗೊಂಡು ಪುಂಡರ ಹಾವಳಿಗೆ ಕಡಿವಾಣ ಹಾಕಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು. ಬಾಟ್ಲು ಪೇಪರು ಒಂದು ಜನ ತುಂಬಾ ತೊಂದರೆ ಕೊಡ್ತಾ ಇದೆ ದನ ಕರಿಗೆಲ್ಲ. ಫಾರೆಸ್ಟ್ನವರು ನೋಡ್ರಿ, ಅದು ಅವ್ರು ಏನು ಹೇಳ್ತಾರೆ ಅಂದರೆ ನಾವು ಯಾವ ಕಾಯ್ಕೊಂಡು ಕೂತ್ಕೊಳಕ್ಕಲ್ಲ, ನೀವು ಬಂದವ್ರನ್ನ ನೀವು ಅವ್ರಿಗೆ ಏನೋ ಹೇಳಿ ಹಿಂದೆ ಕಳಿಸ್ಬೇಕು, ಮಾಡ್ಬೇಕು. ನಮ್ಮ ಮಾತು ಕೇಳ್ತಾರೆ, ನಮ್ಮ ಮಾತು ಕೇಳ್ತಾರೆ.